ನಮಸ್ಕಾರ ಸ್ನೇಹಿತರೆ. ನಗರದ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ಹಸಿರಿನ ನಡುವೆ ಒಂದಿಷ್ಟು ಸಮಯ ಕಳೆಯಬೇಕು ಅನಿಸಿದಾಗ ಪ್ರಕೃತಿಗಿಂತ ಒಳ್ಳೆಯ ಸಂಗಾತಿ ಇನ್ನೊಬ್ಬರಿಲ್ಲ ಅಲ್ಲವೇ? ಮರ ಇದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಬದುಕು. ಇಂತಹ ಪ್ರಕೃತಿಯ ಮಹತ್ವವನ್ನು ಕಣ್ಣಾರೆ ನೋಡುತ್ತಾ ಕುಟುಂಬದೊಂದಿಗೆ ಒಂದು ಸುಂದರ ದಿನವನ್ನು ಕಳೆಯಲು ನಾವು ಇಂದು ಬಂದಿರುವುದು ವಗ್ಗದಲ್ಲಿರುವ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಕ್ಕೆ. ಹಾಗಾದರೆ ಪ್ರಕೃತಿಯ ಮಡಿಲಲ್ಲಿ ನಮಗೆ ಸಿಕ್ಕ ಈ ಸುಂದರ ಅನುಭವ ಹೇಗಿತ್ತು? ಬನ್ನಿ, ನಮ್ಮ ಜೊತೆ ನೀವು ಈ ಪ್ರಕೃತಿ ಪಯಣದಲ್ಲಿ ಹೆಜ್ಜೆ ಹಾಕಿ. ಮೊದಲಿಗೆ ಉದ್ಯಾನವನದ ಸುತ್ತಮುತ್ತಲಿನ ಸುಂದರ ಪರಿಸರ ನಮ್ಮ ಗಮನ ಸೆಳೆಯಿತು. ಇಲ್ಲಿ ಸುಂದರವಾದ ಸೇತುವೆ, ತಾವರೆ ಕೊಳ, ವಿವಿಧ ರೀತಿಯ ಗಿಡ ಮರಗಳು ಮತ್ತು ಸಸಿಗಳು ಎಲ್ಲವೂ ಸೇರಿ ಪ್ರಕೃತಿಯ ಒಂದು ಪುಟ್ಟ ಲೋಕವನ್ನೇ ಸೃಷ್ಟಿಸಿತು. ತಾವರೆ ಕೊಳದ ನೀರಿನ ಮೇಲೆ ಅರಳಿರುವ ತಾವರೆ ಹೂವುಗಳು ನೋಡಲು ಎಷ್ಟು ಸುಂದರವಾಗಿದ್ದವು ಗೊತ್ತಾ? ತಾವರೆ ಕೆಸರಿನಲ್ಲಿ ಅರಳಿದರೂ ಅದರ ಸೌಂದರ್ಯ ಮಾತ್ರ ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ, ಎಷ್ಟೇ ಕಷ್ಟಗಳು ಬಂದರೂ ಒಳ್ಳೆಯತನ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಎಂಬ ಸಂದೇಶವನ್ನು ಪ್ರಕೃತಿಯೇ ನಮಗೆ ಹೇಳುವಂತಿತ್ತು. ಆ ತಾವರೆ ಕೊಳದ ಮೇಲಿರುವ ಸೇತುವೆಯ ಮೇಲೆ ನಡೆದುಕೊಂಡು ಹೋಗುವಾಗ ಕೆಳಗೆ ನೀರಿನ ಸೌಂದರ್ಯ, ಸುತ್ತಲೂ ಹಸಿರು, ಮನಸ್ಸಿಗೆ ನಿಜಕ್ಕೂ ಒಂದು ರೀತಿಯ ನೆಮ್ಮದಿ. ಅಷ್ಟರಲ್ಲಿ ನಮ್ಮ ಕಣ್ಣಿಗೆ ಬಿದ್ದದ್ದು ನಮ್ಮ ರಾಷ್ಟ್ರ ಪಕ್ಷಿ ನವಿಲಿನ ಸುಂದರ ಕೆತ್ತನೆ. ನವಿಲು ನಮ್ಮ ದೇಶದ ಹೆಮ್ಮೆ. ಅದರ ಸೌಂದರ್ಯವನ್ನು ನೋಡುತ್ತಾ ನಿಂತಾಗ ಒಂದು ವಿಚಾರ ಮನಸ್ಸಿಗೆ ಬಂತು. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಸ್ಥಾನವಿದೆ. ನವಿಲಾಗಲಿ, ಚಿಟ್ಟೆಯಾಗಲಿ, ಇರುವೆಯಾಗಲಿ, ಮರವಾಗಲಿ ಯಾವುದು ಪ್ರಕೃತಿಗೆ ಅನಗತ್ಯವಲ್ಲ. ಆದ್ದರಿಂದಲೇ ಹೇಳುತ್ತಾರೆ, ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ನಂತರ ನಾವು ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದ ಒಳಗೆ ಪ್ರವೇಶಿಸಿದೆವು. ಒಳಗೆ ಕಾಲಿಟ್ಟ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದದ್ದು ಮಕ್ಕಳಿಗಾಗಿ ನಿರ್ಮಿಸಿರುವ ಸುಂದರವಾದ ಆಟದ ಮೈದಾನ. ಮಕ್ಕಳು ಆಟವಾಡಲು ಜೋಕಾಲಿ, ಜಾರುಬಂಡಿ ಮತ್ತು ವಿವಿಧ ರೀತಿಯ ಆಟದ ಸಾಮಗ್ರಿಗಳನ್ನು ಅಲ್ಲಿ ಅಳವಡಿಸಲಾಗಿತ್ತು. ಮಕ್ಕಳಿಗೆ ಆಟ ಎಂದರೆ ಕೇವಲ ಮನರಂಜನೆಯಲ್ಲ, ಆಟದ ಮೂಲಕ ದೈಹಿಕ ಚಟುವಟಿಕೆ, ಆತ್ಮವಿಶ್ವಾಸ, ಹೊಂದಾಣಿಕೆ ಮತ್ತು ಸ್ನೇಹದಂತಹ ಅನೇಕ ಗುಣಗಳು ಬೆಳೆಯುತ್ತವೆ. ನಮ್ಮ ಮಾಸ್ಟರ್ ಜಸ್ವಿನ್ ಕೂಡ ಆಟದ ಮೈದಾನವನ್ನು ನೋಡಿದ ಕೂಡಲೇ ತುಂಬಾ ಖುಷಿಯಾದರು. ಆಟವಾಡುತ್ತಾ ತಮ್ಮ ಸಮಯವನ್ನು ತುಂಬಾ ಸಂತೋಷದಿಂದ ಕಳೆದರು. ಅವರ ಆಟಕ್ಕೆ ಅಜ್ಜಿ ಮತ್ತು ಅಮ್ಮ ಕೂಡ ಸಾಥ್ ನೀಡಿದರು. 3 ತಲೆಮಾರುಗಳು ಒಂದೇ ಜಾಗದಲ್ಲಿ, ಒಂದೇ ಸಮಯದಲ್ಲಿ ಸಂತೋಷ ಹಂಚಿಕೊಂಡ ಆ ಕ್ಷಣ ನಿಜಕ್ಕೂ ವಿಶೇಷವಾಗಿತ್ತು. ಏಕೆಂದರೆ ಕುಟುಂಬದೊಂದಿಗೆ ಕಳೆದ ಕ್ಷಣಗಳೇ ಜೀವನದ ಅತ್ಯಂತ ಸುಂದರ ನೆನಪುಗಳು. ಇದೇ ಸಮಯದಲ್ಲಿ ಯುವಕ ಯುವತಿಯರಿಗಾಗಿ ವ್ಯಾಯಾಮ ಮಾಡಲು ಜಿಮ್ ಸೆಟ್ಟುಗಳನ್ನು ಅಲ್ಲಿ ಅಳವಡಿಸಲಾಗಿತ್ತು. ಇಂತಹ ಉದ್ಯಾನವನಗಳು ನಮಗೆ ಪ್ರಕೃತಿಯ ಸೌಂದರ್ಯವನ್ನು ಮಾತ್ರ ಪರಿಚಯಿಸುವುದಿಲ್ಲ, ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ನೆನಪಿಸುತ್ತವೆ. ಸ್ವಲ್ಪ ಸಮಯ ಆಟವಾಡಿ ವಿಶ್ರಾಂತಿ ಪಡೆದು ನಂತರ ನಾವು ಅಲ್ಲಿಂದ ಮುಂದೆ ನಡೆದುಕೊಂಡು ಹೋದೆವು. ಹಸಿರಿನಿಂದ ತುಂಬಿದ ಮರಗಳ ನಡುವೆ ಸಾಗುವಾಗ ಪ್ರಕೃತಿಯೇ ನಮ್ಮನ್ನು ತನ್ನ ಮಡಲಿಗೆ ಕರೆದುಕೊಂಡು ಹೋದಂತೆ ಅನಿಸಿತು. ಅಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳ ಸುಂದರ ಪ್ರತಿಕೃತಿಗಳನ್ನು, ಶಿಲ್ಪಗಳನ್ನು ಅಳವಡಿಸಲಾಗಿತ್ತು. ಅವುಗಳನ್ನು ನೋಡುತ್ತಾ ನಮ್ಮ ಮಕ್ಕಳಿಗೆ ಒಂದು ವಿಷಯ ತಿಳಿಯುತ್ತದೆ. ಈ ಭೂಮಿ ಮನುಷ್ಯರಿಗೆ ಮಾತ್ರ ಸೇರಿದಲ್ಲ, ಇದು ಪ್ರಾಣಿ ಪಕ್ಷಿಗಳಿಗೂ ಸೇರಿದೆ. ನಾವು ಕಾಡುಗಳನ್ನು ನಾಶ ಮಾಡಿದಾಗ ಅವುಗಳ ಮನೆಗಳನ್ನು ಕಳೆದುಕೊಳ್ಳುತ್ತದೆ. ಮರಗಳನ್ನು ಉಳಿಸಿದಾಗ ನಾವು ಕೇವಲ ಒಂದು ಮರವನ್ನು ಉಳಿಸುವುದಿಲ್ಲ, ಅದರ ನೆರಳನ್ನು, ಗಾಳಿಯನ್ನು, ಪಕ್ಷಿಗಳ ಗೂಡನ್ನು, ಅನೇಕ ಜೀವಿಗಳ ಬದುಕನ್ನು ಉಳಿಸುತ್ತೇವೆ. ಒಂದು ಮರ ನೆಡಿ 100 ಜೀವ ಉಳಿಸಿ. ಅಲ್ಲಿದ್ದ ವಿವಿಧ ರೀತಿಯ ಗಿಡಮೂಲಿಕೆಗಳು, ವಿವಿಧ ತಳಿಯ ಸಸಿಗಳು ಮತ್ತು ಮರಗಳು ನಮ್ಮ ಗಮನ ಸೆಳೆದವು. ಪ್ರತಿಯೊಂದು ಮರಕ್ಕೂ ತನ್ನದೇ ಆದ ವಿಶೇಷತೆ. ಕೆಲವು ಮರಗಳು ನೆರಳು ನೀಡುತ್ತವೆ, ಕೆಲವು ಹಣ್ಣು ನೀಡುತ್ತವೆ, ಕೆಲವು ಔಷಧಿಯ ಗುಣಗಳನ್ನು ಹೊಂದಿರುತ್ತವೆ,
ಮತ್ತೆ ಕೆಲವು ಮರಗಳು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗುತ್ತವೆ. ಮರಗಳು ನಮಗೆ ಉಸಿರಾಡಲು ಬೇಕಾದ ಆಮ್ಲಜನಕವನ್ನು ನೀಡುತ್ತವೆ, ಪರಿಸರದ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತವೆ. ಆದ್ದರಿಂದ ಒಂದು ಮರವನ್ನು ಕಡಿಯುವ ಮೊದಲು ಈ ಮರ ನನ್ನಷ್ಟೇ ಅಲ್ಲ, ಇನ್ನಷ್ಟು ಜೀವಿಗಳ ಬದುಕಿಗೆ ಆಧಾರ ಎಂದು ಒಮ್ಮೆ ಯೋಚಿಸೋಣ. ನಮ್ಮ ಪ್ರವಾಸದ ಕೊನೆಯಲ್ಲಿ ಮತ್ತೊಂದು ಸುಂದರ ದೃಶ್ಯ ನಮ್ಮನ್ನು ಕಾಯುತ್ತಿತ್ತು. ಉದ್ಯಾನವನದಿಂದ ಹೊರಗೆ ಬಂದಾಗ ಅಲ್ಲಿ ಒಂದು ಸಣ್ಣ ನದಿ ಹರಿಯುತ್ತಿತ್ತು. ಆ ನದಿಯ ಮೇಲಿರುವ ಸೇತುವೆಯ ಮೇಲೆ ನಡೆದುಕೊಂಡು ಹೋಗುತ್ತಾ ಕೆಳಗೆ ಹರಿಯುತ್ತಿದ್ದ ನೀರನ್ನು ನೋಡಿದೆವು. ನೀರಿನ ಹರಿವನ್ನು ನೋಡುತ್ತಾ ಮನಸ್ಸಿಗೆ ಬಂದದ್ದು ಒಂದೇ ಮಾತು: ನೀರು ಇದ್ದರೆ ಮಾತ್ರ ನಾಳೆ. ನೀರು ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ನಾವು ಇಂದು ವ್ಯರ್ಥವಾಗಿ ಬಳಸುವ ಪ್ರತಿಯೊಂದು ಹನಿ ನೀರು ನಾಳೆಯ ಪೀಳಿಗೆಯ ಕೊರತೆಯಾಗಬಹುದು. ಆದ್ದರಿಂದ ನೀರನ್ನು ಉಳಿಸುವುದು ಕೇವಲ ಸರ್ಕಾರದ ಅಥವಾ ಕೆಲವು ಸಂಸ್ಥೆಗಳ ಜವಾಬ್ದಾರಿಯಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ನೀರನ್ನು ಉಳಿಸಿ, ಜೀವ ಉಳಿಸಿ. ಪ್ರಕೃತಿಯ ನಡುವೆ ಹೀಗೆ ನಡೆದುಕೊಂಡು ಹೋಗುತ್ತಾ, ಮರಗಳನ್ನು ನೋಡುತ್ತಾ, ಪ್ರಾಣಿ ಪಕ್ಷಿಗಳ ಪ್ರತಿಕೃತಿಗಳನ್ನು ನೋಡುತ್ತಾ, ನೀರಿನ ಹರಿವನ್ನು ಆನಂದಿಸುತ್ತಾ ಕುಟುಂಬದೊಂದಿಗೆ ನಾವು ಸಾಕಷ್ಟು ಸಮಯವನ್ನು ಕಳೆದೆವು. ನಿಜ ಹೇಳಬೇಕಾದರೆ ಇಂತಹ ಸ್ಥಳಗಳಿಗೆ ಭೇಟಿ ನೀಡಿದಾಗ ನಮಗೆ ಫೋಟೋಗಳು ಮತ್ತು ವಿಡಿಯೋಗಳ ನೆನಪು ಮಾತ್ರ ಸಿಗುವುದಿಲ್ಲ, ಅದಕ್ಕಿಂತ ಮಿಗಿಲಾಗಿ ಒಂದು ಅನುಭವ ಸಿಗುತ್ತದೆ. ಪ್ರಕೃತಿಯೊಂದಿಗೆ ಬೆರೆಯುವ ಅನುಭವ, ಕುಟುಂಬದೊಂದಿಗೆ ಸಮಯ ಕಳೆಯುವ ಅನುಭವ, ಮಕ್ಕಳಿಗೆ ಪರಿಸರದ ಮಹತ್ವವನ್ನು ತಿಳಿಸುವ ಅವಕಾಶ. ಇಂದು ನಾವು ಮೊಬೈಲ್ನಲ್ಲಿ ಪ್ರಕೃತಿಯ ಫೋಟೋಗಳನ್ನು ನೋಡುವುದಕ್ಕಿಂತ ಸ್ವತಃ ಪ್ರಕೃತಿಯ ಮಡಿಲಿನಲ್ಲಿ ಕುಳಿತು ಅದರ ಸೌಂದರ್ಯವನ್ನು ಅನುಭವಿಸುತ್ತಿದ್ದೇವೆ. ಪ್ರಕೃತಿ ನಮ್ಮ ತಾಯಿ, ಆಕೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ಸ್ನೇಹಿತರೆ, ನಾವು ನಮ್ಮ ಸುತ್ತಮುತ್ತ ಕನಿಷ್ಠ ಒಂದು ಗಿಡವನ್ನಾದರೂ ನೆಡೋಣ. ನೀರನ್ನು ವ್ಯರ್ಥ ಮಾಡದೆ ಬೆಳೆಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ. ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಒದಗಿಸೋಣ. ಕಾಡು ಮತ್ತು ವನ್ಯಜೀವಿಗಳನ್ನು ಗೌರವಿಸೋಣ. ಮುಂದಿನ ಪೀಳಿಗೆಗೆ ಹಸಿರು, ಸ್ವಚ್ಛ ಮತ್ತು ಸುಂದರವಾದ ಭೂಮಿಯನ್ನು ನೀಡೋಣ. ಏಕೆಂದರೆ ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮ ಮುಂದಿನ ಪೀಳಿಗೆಯನ್ನು ಕಾಪಾಡುತ್ತೆ. ಕುಟುಂಬದೊಂದಿಗೆ ಪ್ರಕೃತಿಯ ನಡುವೆ ಕಳೆದ ಈ ದಿನ ನನಗೆ ತುಂಬಾ ಸಂತೋಷವನ್ನು ನೀಡಿತು. ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೆಲವೊಮ್ಮೆ ಎಲ್ಲವನ್ನು ಬದಿಗಿಟ್ಟು ಕುಟುಂಬದೊಂದಿಗೆ ಪ್ರಕೃತಿಯ ಮಡಿಲಿನಲ್ಲಿ ಕೆಲವು ಗಂಟೆಗಳನ್ನು ಕಳೆಯೋಣ. ಬಹುಶಃ ಅಲ್ಲಿಯೇ ನಮ್ಮ ಮನಸ್ಸಿಗೆ ಬೇಕಾದ ನಿಜವಾದ ನೆಮ್ಮದಿ ಸಿಗಬಹುದು. ಈ ಸುಂದರ ಪ್ರಕೃತಿ ಪಯಣದಲ್ಲಿ ನಮ್ಮ ಜೊತೆ ಕೊನೆವರೆಗೂ ಇದ್ದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಾಸ್ಟರ್ ಜಸ್ವೀರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಸುಂದರ ಪ್ರವಾಸದೊಂದಿಗೆ ಮತ್ತೆ ಭೇಟಿಯಾಗೋಣ. ಅವರಿಗೆ ಮರ ಉಳಿಸಿ, ನೀರು ಉಳಿಸಿ, ಪ್ರಕೃತಿ ಉಳಿಸಿ, ಬದುಕು ಉಳಿಸಿ. ಧನ್ಯವಾದಗಳು.